ಹೌದಾಯ್ತಾ. ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್ ಅದು ಶುರುವಾಗ್ಬೇಕ. ಮೂರನೇ ಶುರು ಮುಗೀತಲ್ಲ. ಮೂರನೇ ಶುರು ಆಗಿದೆ ಆಗಿದೆ. ಆಯ್ತು ಆಯ್ತಾಯ್ತು, ಮುಗಿದಿಲ್ಲ. ತಥೋ ಯದುತ್ತರ ಉತ್ತರತಸ್ತದರೂಪಂ ಅನಾಮಯಂ ಧ್ಯಯೇತದ್ವಿಸೃಮೃತಾಸ್ತೆ ಭವಂತಿ ಅಥೇತರೇ ದುಃಖಮೇವಾಪಿಯಂತಿ. ಅದು ಆಗಿದೆ. ಸರ್ವಾನನ ಶಿವೋ ಗ್ರೀವಃ ಸರ್ವಭೂತ ಗುಹಾಶಯಃ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತಃ ಶಿವಃ. ಸರ್ವಾನನಃ ಶಿರೋಗ್ರೀವಃ ಸರ್ವಭೂತ ಗುಹಾಶಯಃ ಸರ್ವವ್ಯಾಪಿ ಸಹ ಭಗವಾನ್ ತಸ್ಮಾತ್ ಸರ್ವಗತಃ ಶಿವಃ. ಸರ್ವಾನನಃ ಎಲ್ಲ ಕಡೆ ಮುಖಗಳು. ಆನಂದ ಮುಖ, ಎಲ್ಲ ಕಡೆಗೂ ಮುಖಗಳು. ಸರ್ವತೋ ಮುಖ, ವಿಶ್ವತೋ ಮುಖ. ಆಮೇಲೆ ಶಿರೋಗ್ರೀವ ಅಥವಾ ಸರ್ವಾನನ ಶಿರೋಗ್ರೀವ, ಅದು ಸರಿಯಾದ ಪ್ರಿಂಟ್ ಆಗಿದೆ. ಸರ್ವಾನನ ಶಿರೋಗ್ರೀವ, ಸರ್ವ ಕಡೆ ಮುಖ, ಸರ್ವ ಕಡೆ ಶಿರಸ್ಸು, ಸರ್ವ ಕಡೆಗೆ ಗ್ರೀವ, ಕತ್ತುಗಳು. ನೋಡೋದಕ್ಕೆ ಮೂರು ಒಂದೇ ಕಂಡ ಕಾಣುತ್ತೆ. ಹಯಗ್ರೀವ ಮುಖ, ಗಜಾನನ ಮುಖ, ಗೊತ್ತಾಯ್ತಾ? ಅದು ಇಲ್ಲಿ ಹಾಗಲ್ಲ. ಸರ್ವಾನನ ಶಿರೋಗ್ರೀವ, ಎಲ್ಲ ಕಡೆ ಮುಖ, ಎಲ್ಲ ಕಡೆ ಶಿರಸ್ಸು, ಎಲ್ಲ ಕಡೆ ಗ್ರೀವ. ಮೂರಕ್ಕೂ ವ್ಯತ್ಯಾಸ ಇದೆ. ಆನನ ಅಂದ್ರೆ ಮುಖ, ಶಿರಸ್ಸು ಅಂದ್ರೆ ಪೂರ್ತಿ, ಗ್ರೀವ ಅಂದ್ರೆ ಇಷ್ಟು. ಗೊತ್ತಾಯ್ತಾ? ಅದು ಒಟ್ಟಿಗೆ ಹೇಳಿದ್ರು ಸರಿ, ಬಿಡಿಸಿ ಹೇಳಿದ್ರು ಸರಿ. ಸೋಹರನ್ ಮಿತ್ರ ಇದ್ದ ಹಾಗೆ. ಗ್ರೀವ ಅಂದ್ರೆ ಕಾರ್ಯ ಹೇಳಿದ್ದು ಮೂರು ಆಯ್ತಲ್ಲ. ಮುಖ, ಶಿರಸ್ಸು, ಗ್ರೀವ. ಶಿರಸ್ಸು ಇಲ್ಲಿ ಬೂದ ಮೇಲಿಂದು, ಇದು ಕತ್ತು ಬೇರೆ. ಗೊತ್ತಾಯ್ತಾ? ಅದ್ರಿಂದ ಸರ್ವಾನನ ಶಿರೋಗ್ರೀವ ಸರ್ವಭೂತ ಗುಹಾಶಯ. ಸರ್ವಭೂತ ಗುಹಾಶಯ, ಎಲ್ಲ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ನೆಲೆಸಿದ್ದಾನೆ. ಸರ್ವವ್ಯಾಪಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸಹ ಭಗವಾನ್ ಅಂತ ಪರಮಾತ್ಮನು ಯಾರು? ಶಿವ. ಶಿವನು ಸರ್ವಗತಃ. ಶಿವ ಅಂತ ನಮಗೆ ಅನಿಸುತ್ತೆ ಅಲ್ಲ. ಸರ್ವಶರ್ವ ಶಿವ ಸ್ಥಾನು. ವಿಷ್ಣು ಸಹಸ್ರನಾಮದಲ್ಲಿ ಶಿವ ಅಂತ ಬಂದಿ. ಶಿವ ಇತಿ ಸರ್ವಂ ಇತಿ ಶಿವ, ಎಲ್ಲವನ್ನು ಮಂಗಳ ಮಾಡುವವನು. ಅವ್ರಿಗೆ ಹಾಗಿಲ್ಲ. ಆದ್ರಿಂದಾಗಿನೇ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ. ಇದು ಶಿವ ಅಂದ್ರೆ ವಿಷ್ಣು ಅಂತ ಅರ್ಥ. ಮಹಾನ್ ಪ್ರಭುರ್ವೈ ಪುರುಷ, ಇದೆಲ್ಲ ಭಗವದ್ಗೀತಾ. ತದಾ ಸರ್ವತೋಷ್ಟ ಶಿರೋಮುಖಂ ಸರ್ವತ ಪಾಣಿಪಾದಂ, ತತ್ತೆಲ್ಲ ಸ್ಪಷ್ಟವಾಗಿ ಭಗವದ್ಗೀತೆ. ಮಹಾನ್ ಪ್ರಭುರ್ವೈ ಪುರುಷ ಸತ್ಯಶೈವ ಪ್ರವರ್ತಕ ಸುನಿರ್ಮಲಮಿಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿರವ್ಯಯ. ಮಹಾನ್ ಪ್ರಭು, ದೊಡ್ಡ ಪ್ರಭು. ಆಮೇಲೆ ವೈ ಪುರುಷ, ಅವನೇ ಪುರುಷ. ಸತ್ವಶೈಷ ಪ್ರವರ್ತಕ, ಸತ್ವ. ಇದೆಲ್ಲ ಬಹುಪಕ್ಷ ಪಳೆಯ ಕಾಲದಲ್ಲಿ ಇರೋದು. ಶಿವನ ಸ್ತೋತ್ರ ಮಾಡೋ ಚಾನ್ಸೇ ಇಲ್ಲ, ಯಾರು ಹುಟ್ಟೇ ಇಲ್ಲ ಇನ್ನು ಕೂಡ. ಗೊತ್ತಾಯ್ತಾ? ಕೃಷ್ಣ ವಸುದೇವನ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ವಸುದೇವನು ಹುಟ್ಟೇ ಇಲ್ಲ ಕೃಷ್ಣ ಇದ್ದಾಗ. ಆದ್ರಿಂದ ಏನದು ಯಾರ್ಥ ಬೇರೆ ಅರ್ಥ ಮಾಡ್ಲಿಕ್ಕೆ ಬೇರೆ ದಾರಿ ಇಲ್ಲೇ ಇಲ್ಲ. ಈ ಶಿವ ಅಂತ ಅರ್ಥ ಮಾಡಕ್ ಬರೋದೇ ಇಲ್ಲ. ಅದ್ರ ಪಳೆಯ ಕಾಲದಲ್ಲೂ ಇರುತ್ತಲ್ಲ ಇವು ವೇದಗಳು, ಅನಾದಿ ಇತ್ಯಾದಿ ಇರುತ್ತೆ. ಮತ್ತೆ ವಾಚ್ಯ ಪದಾರ್ಥ ಇರ್ಲೇಬೇಕಾಗ. ಗೊತ್ತಾಯ್ತಾ? ವೈ ಅದ ನಿಶ್ಚಿತ. ವೈ ಹಿ ಚ ತು ಎಲ್ಲ ಏನ್ ಹೇಳ್ತೀವೋ ನಿಶ್ಚಿತ. ಶೂರ್ ಅಂತ ಹೇಳ್ತೀವಿ. ಹಿ ಇವೆಲ್ಲ ಒಂದೇ ರೀತಿ ಅರ್ಥಗಳು. ದೇವ್ರೆ, ದೇವರು ಲಕ್ಷ್ಮೀ ದೇವಿ ಇದ್ದಾರ. ಲಕ್ಷ್ಮೀ ದೇವಿ ಇದ್ದಾರಲ್ಲ, ಲಕ್ಷ್ಮೀ ದೇವಿ ಇದ್ದಾರ. ಅವ್ರು ಸ್ತೋತ್ರ ಮಾಡ್ತಾರೆ ಸ್ತುತ್ಯನಾಗಿ. ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಮಹಾನ್ ಪ್ರಭುರ್ವೈ ಪುರುಷ ಸತ್ವಶೇಷ ಪ್ರವರ್ತಕ. ಸತ್ವಸ್ಯ, ಸತ್ವ ಎಲ್ಲ ಪ್ರಾಣಿಗಳಿಗೆ ಒಟ್ಟು ಸೇರಿ ಸತ್ವ ಅಂತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ, ಅದಕ್ಕೂ ಕರೀತಾರೆ. ಸತ್ವ ಇರುವಿಕೆ ಅಂತಲೂ ಅರ್ಥ ಇದೆ. ಅದಕ್ಕೆ ಸತ್ವಶೈಷ ಪ್ರವರ್ತ, ಇರುವಿಕೆ ಕೂಡ. ದ್ರವ್ಯಂ ಕರ್ಮಕ್ಕೆ ಕಾಲಶ್ಚ ಸ್ವಭಾವ ಸತ್ವ. ಅದಕ್ಕೂ ನಿಯಾಮಕ. ಯತನ ಗ್ರಹ ಸಂತಿ ನ ಸಂತಿ ಯದುಪೇಕ್ಷಯ. ಅದಾದ ಮೇಲೆ ಸುನಿರ್ಮಲಾಮಿಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿರವ್ಯಯ. ಸುನಿರ್ಮಲಾಮಿಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿರವ್ಯಯ. ಸುನಿರ್ಮಲಾಮಿಮಾಂ ಪ್ರಾಪ್ತಿ, ಸುನಿರ್ಮಲವಾದಂತಹ ಪ್ರಾಪ್ತಿಯನ್ನ ಈಶಾನಃ ಪ್ರಾಣದ ಪ್ರಾಣ. ಜ್ಯೋತಿ ಅವ್ಯಯ, ಜ್ಯೋತಿಯಾಗಿದ್ದಾನೆ. ಜ್ಯೋತಿರಾದಿತ್ಯ ಅವ್ಯಯ, ಅದು ಇದೆ. ಅವ್ಯಯ ಸಾಕ್ಷಿ ಎಲ್ಲ ವಿಷ್ಣುವಿನ ಹೆಸರುಗಳೇ. ಸುನಿರ್ಮಲಾಮಿಮಾಂ ಪ್ರಾಪ್ತಿಂ,
ಅವಾಗ ಅತ್ಯಂತ ನಿರ್ಮಲವಾದ ಪ್ರಾಪ್ತಿಯನ್ನು ಕೊಡ್ಲಿ ಪರಮಾತ್ಮ. ಅಂಗುಷ್ಠ ಮಾತ್ರ ಪುರುಷೋ ಅಂತರಾತ್ಮ ಜನಾನಾಂ ಹೃದಯೇ ಸನ್ನಿವಿಷ್ಟ ಹೃದಾ ಮನೀಷಾ ಮನಸಾಧಿಕೃಪ್ತೋ. ಏತದ್ ವಿದುರಾತ್ಮೃತಾಸ್ತೆ ಭವಂತಿ. ಏ ವಿದುರ ಅಮೃತ ಆಗೋದು ಬರ ಮತ್ತೆ ವಿದುರ ಅಮೃತ ಒಂದಿಲ್ಲ. ವಿದುಹು ಅಮೃತ ತಿಳಿದವರು ಅಂತ ತಿಳಿಯುವವರು. ಅಂಗುಷ್ಠ ಮಾತ್ರ ಪುರುಷ ಹೃದಯದಲ್ಲಿ ಹೇಗಿದ್ದಾನೆ ಅಂಗುಷ್ಠ ಮಾತ್ರ ಈ ಸೈದಲ್ಲಿದ್ದಾನೆ. ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಹೃದಯದಲ್ಲಿ ಸನ್ನಿವಿಷ್ಟನಾಗಿದ್ದಾನೆ. ಸನ್ನಿವಿಷ್ಟ ಸತ್ ಅಂದ್ರೆ ವಾಯುದೇವರು, ವಾಯುದೇವ ಅವರೊಳಗಿದ್ದಾನೆ. ಗಾಯತ್ರಿ ಮಂತ್ರನು ಹಾಗೇನೆ. ಜಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಹರಸಿಜಾಸನ ಇಲ್ಲೂ ಸನ್ನಿವಿಷ್ಟ ಸಹೃದ. ಅದಕ್ಕೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಒಂದು ಗಾಯತ್ರಿ ಮಂತ್ರದಲ್ಲೇ ಬಂದಿದೆ. ಅದು ಹೇಳದೆ ಹೋದ್ರೆ ಗಾಯತ್ರಿ ಮಂತ್ರ ಪೂರ್ತಿ ಆಗದೇ ಇಲ್ಲ. ಹೃದಾ ಮನೀಷಾ ಮನಸಾಭಿಕೃಪ್ತೋ. ಹೃದಾ ಮನೀಷಾ ಮನಸಾಭಿ ಹೃದಯದಿಂದ ಧ್ಯಾನಿಸಬೇಕು, ಬುದ್ಧಿಯಿಂದ ಧ್ಯಾನಿಸಬೇಕು, ಮನಸ್ಸಿನಿಂದ ಎಲ್ಲ ನಿಯಮನ ಮಾಡಬಹುದು. ಅವನೇ ಅಭಿಕೃಪ್ತ. ಏವಂ ತೇ ವಿದುಹು ಈ ರೀತಿ ಏತದ್ ವಿದು ಇದು ಪರಮಾತ್ಮನ ಯಾರು ತಿಳಿತಾರಲ್ಲ ಅವರು ತೇ ಅಮೃತಾಸ್ತೇ ಅಮೃತರಾಗ್ತಾರೆ. ಬ್ರಹ್ಮಜ್ಞಾನದಿಂದ ಮುಕ್ತಿ ಕೊಡ್ತು. ಯಾವ ಜ್ಞಾನದಿಂದ ಮುಕ್ತಿ ಇಲ್ಲ. ಬ್ರಹ್ಮಜ್ಞಾನ ಇದು ಕೊಟ್ಟು ಅಧ್ಯಾತ್ಮ ಆದ್ದರಿಂದ ಅಧ್ಯಾತ್ಮ ಹೊರತು ಮುಕ್ತಿ ಸಿಗ್ತಕ್ಕಂಥ ಬೇರೆ ದಾರಿ ಇಲ್ಲ. ಅಧ್ಯಾತ್ಮದ ಇಹ ಪರ ಎರಡೂ ಇದೆ, ಬೇರೆದಕ್ಕೆ ಪರ ಅಂತೂ ಇಲ್ವೇ ಇಲ್ಲ. ಗ್ಯಾರಂಟಿ ಇಹನು ನೋ ಗ್ಯಾರಂಟಿ. ಎಲ್ರಿಗೂ ಆಗತ್ತೆ ಅಂತೇನಿಲ್ಲ. ಎಷ್ಟೋ ಕೋರ್ಸ್ ಓದೋರಿಗೆ ಫಸ್ಟ್ ರ್ಯಾಂಕ್ ಬಂದವರಿಗೆ ಕೆಲಸ ಸಿಗೋ ಪಕ್ಷಪಾತ ಮಾಡಿದಾಗ ಹೊಡೆದ ಹೋಗಿದ್ದಾರೆ ಆಕ್ಚುಲಿ. ಅದ್ರ ಗ್ಯಾರಂಟಿ ಇಲ್ಲ, ಅದು ಫುಲ್ ಗ್ಯಾರಂಟಿ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಪ್ರಭೂಮಿಶ್ವತೋ ವೃತ್ವ ವೃಕ್ಷತಿಷ್ಠ ದಶಾಂಗುಲಂ. ಇದೆಲ್ಲ ಪುರುಷ ಸೂಕ್ತದ ಮಾತುಗಳು. ಸಹಸ್ರಶೀರ್ಷ ಅದೇ ಹೇಗೆ ಬಂತ ಆನನ. ಪುರುಷ ಪುರುಷ ಪುರು ಅಂದ್ರೆ ಪೂರ್ಣ, ಶ ಅಂದ್ರೆ ಆನಂದ, ಪೂರ್ಣಾನಂದನಾದವನು. ಅನೇಕ ಅರ್ಥ ಪುರುಷ ಶಬ್ದಕ್ಕೇನೆ. ಸಹಸ್ರಾಕ್ಷ ಸಾವಿರ ಕಣ್ಣುಗಳಿವೆ. ಸಾವಿರ ಅಂದ್ರೆ ಸಾವಿರ ಅಲ್ಲ, ಅನಂತ. ಸಹಸ್ರಪಾತ್ ಅನಂತ. ಸಭೂಮಿ ಒಂದು ಭಾಗ ಮಾತ್ರ ಪುರುಷ ಸೂಕ್ತ, ಉಳಿದಿದ್ ಮುಂದಿನ. ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲ. ವಿಶ್ವತಃ ವೃತ್ವ ಇಡೀ ಭೂಮಿಯನ್ನು ವಿಶ್ವದ ಎಲ್ಲಾ ಕಡೆಯಿಂದ ವ್ಯಾಪಿಸಿಬಿಟ್ಟು ಅತ್ಯತಿಷ್ಠ ದಶಾಂಗ ಅದ್ರ ಮೇಲೆ ಇದ್ದಾನೆ. ದಶ ಅಂದ್ರೆ ಪೂರ್ಣ. ಅದ್ರ ಭೂಡ್ ಇದಕ್ಕೆ ಏನು ಅಫೆಕ್ಟೇ ಆಗಿಲ್ಲ. ಇವತ್ತು ಎಷ್ಟಿದ್ರು ಕೂಡ ಗಾಡಿಗೆ ಟೇಬಲ್ ಹಾಕಿ ಅಡ್ಡ ಆಯ್ತಾ ಗಾಡಿಗೆ? ಇದೆಲ್ಲ ಇಷ್ಟು ಆಕಾಶಕ್ಕೆ ಅಡ್ಡ ಆಗತ್ತಾ? ಇದ್ದ ಅಡ್ಡ ಆಗತ್ತೆ. ಚೇರ್ ಹಾಕಿದ್ರೆ ಆಕಾಶ ಕಡಿಮೆ ಆಗತ್ತಾ? ಇಲ್ಲ. ಅದೇ ಪರಮಾತ್ಮ ಇಷ್ಟಿದ್ರು ಕೂಡ ಪೂರ್ಣದಲ್ಲಿ ಹಾಗೆ ಇದ್ದಾನೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಪರಿಪೂರ್ಣ ವ್ಯಾಪ್ತಿ ಎಲ್ಲ ಪದಾರ್ಥ ಬಿಟ್ಟು ತಾನು ಪೂರ್ಣನಾಗಿದ್ದಾನೆ. ಒಳಗಿದ್ದು ಪೂರ್ಣನಾಗಿದ್ದಾನೆ. ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಇದು ದೇವರನ್ನೊಬ್ಬನೇ ಒಪ್ಪದೆ ಬೇರೆಯವ್ರನ್ನ ಒಪ್ಪಿಟ್ಬಿಟ್ರೆ ದೇವ್ರ ವ್ಯಾಪ್ತಿ ಏನು ಬರುತ್ತೆ? ಇಕ್ಕಟ್ಟಾಗುತ್ತೆ. ಒಂದು ಇಬ್ರು ಸೇರಿಸಿ ಆಗಲ್ಲ ಅಂತಾರಲ್ಲ ಹಾಗೆ. ಎಲ್ರು ಇಬ್ರು ಕೂಡ ಜಾಗದಲ್ಲಿ 3 ಜನ ಕೂತ್ರ ಆಗೋದಿಲ್ಲ. ಸೊ ದೇವ್ರಿಗೆ ಇಕ್ಕಟ್ಟಾಗ್ಬಿಡುತ್ತೆ. ಆದ್ರಿಂದ ಏನ್ ಮಾಡ್ಬೇಕಾಗ ಇಲ್ಲ ಅಂದ್ಬಿಡ್ಬೇಕು. ಅದು ಸರಿ ಹೋಗುತ್ತೆ. ಬರೀ ಯಾರು ಇಲ್ಲ, ರೂಗೂ ಇಲ್ಲ ಆಗಿದೆ ಗೊತ್ತಾಯ್ತಾರೆ. ಅಲ್ಲಿ ರೂಗೂ ಕೂಡ ಇಲ್ಲ ಅಲ್ಲ, ಅರ್ಥ ಅಲ್ಲ ಅದಕ್ಕೆ. ಇಲ್ಲಿ ಆಕಾಶ ಒಳಗೆ ಎಲ್ಲ ರೂಮ್ ಆಗಿದೆಯಾ? ಇಲ್ಲ. ಎಲ್ಲ ಅದು ವ್ಯಾಪ್ತಿ ಕಡಿಮೆ ಆಗಿದೆಯಾ? ನಾವು ಹೋದ್ಮೇಲೆ ಇಷ್ಟು ಆಕಾರ ಕಟ್ಟಾಗ್ಬಿಟ್ಟಿದೆ, ಏನಾಗಿದೆ? ಅದು ದೃಷ್ಟಾಂತ. ಅದಕ್ಕೆ ಆಕಾಶದ ವ್ಯಾಪ್ತಿ ಅಂತೇಳಿ. ಇಂಥ ಪ್ರಶ್ನೆ ಕೇಳ್ತಾರೆ, ಏನ್ ಮಾಡಿದ್ರೆ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಹೌದಲ್ಲ, ಒಂದು ಹೊತ್ತು ಸರಿ ಹೋಗುತ್ತಲ್ಲ ತರಿಸ್ಬಿಡುತ್ತೆ. ದೇವ್ರ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ. ಆಕಾಶದ ಕಾನ್ಸೆಪ್ಟ್ ಗೊತ್ತಿದ್ದವ್ ನೀವು ಪ್ರಶ್ನೆ ಹಾಕಿ ಕೇಳೋದಿಲ್ಲ. ಹಾಗೆ ದೇವ್ರ ಕಾನ್ಸೆಪ್ಟ್ ಗೊತ್ತಾದ್ರೆ ಆಕಾಶದ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ನಮ್ಗೆ ಇದರಿಂದ ಅದಕ್ಕೆ ಹೋಗ್ತೇವೆ, ಅದರಿಂದ ಇದಕ್ಕೆ ಬರ್ಬೇಕು. ಯಾವಾಗ ದೊಡ್ಡದು ಪರಮಾತ್ಮನ ಹಿರಿಮೆ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಹುತಾಮೃತತ್ವ ಶೇಷಾನೋ ಯದನ್ನೇ ಅತಿರೋಹತಿ. ಪುರುಷ ಏವ ಇದಂ ಸರ್ವಂ. ಎಷ್ಟು ಕಡೆ ಇದೆ ಪುರುಷ ಏವ ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ಈಶಾವಾಸ್ಯವಿದಂ ಸರ್ವಂ ಸ ಪುರುಷ ಏವೇದಂ ಸರ್ವಂ. ಇಲ್ಲಿ ಪುರುಷ ವಾಸ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಟ್ರೆ ಏನೀಗ ಎಲ್ಲವೂ ಅವನ ಅಧೀನ ಅಂತ ಅಂತಾನೆ ಹೊರತು ಅವನೇ ಅಂತಲ್ಲ. ಗಾಡ್ ಈಸ್ ಎವರಿಥಿಂಗ್, ಗಾಡ್ ಈಸ್ ಇನ್ ಎವರಿಥಿಂಗ್. ಅದಕ್ಕೆ ಪುರುಷೇ ಏವ ಇದಂ ಸರ್ವಂ ಆ ರೀತಿ ಬಿಡಿಸಕ್ಕೂ ಬರುತ್ತೆ. ಪುರುಷೇ ಏವ ಇಲ್ಲಿ ಬಂದಾಗ ಪುರುಷಾರ್ಥ ಬಿಡಿಸಕ್ಕೆ ಬರೋದು ಪುರುಷೇ ಅಂತ. ಪುರುಷರ ಅಧೀನದಲ್ಲೇ ಎಲ್ಲ ಇದೆ ಹೊರತು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ವಾಸುದೇವ ಸರ್ವವಿದೆ ಬಿಡಿಸಕ್ಕೆ ಬರೋದಿಲ್ಲಲ್ಲ. ಸಪ್ತಮಿ ಅರ್ಥ ಬರುತ್ತೆ ಅದಕ್ಕೆ. ವಾಸುದೇವ ಇದಂ ಸರ್ವ.
ಪುರುಷೇವ ಇದಂ ಸರ್ವಂ ಯದ್ಭೂತಂ ಮೆಚ್ಚ ಭವ್ಯಂ. ಆ ಹಿಂದಿಂದ ಮುಂದಿಂದ ಏನ್ ಮಾಡ್ತಾರೆ ಅಂದ್ರೆ ಅದು ಹಾಗೆ. ಇವತ್ತೇನಿದೆ ಎಲ್ಲ ದೇವರದೇನ. ಹಿಂದಿಂದು ಹಾಗೆ, ಈ ಮುಂದಿಂದು ಹಾಗೆ. ಭೂತ ಭವ್ಯ ಭವತ್ ಪ್ರಭು, ಭೂತ ಭವ್ಯ ಭವನ್ನಾಥ. ಎಲ್ಲ ವಿಷ್ಣು ಸಹಸ್ರನಾಮ. ಇದಕ್ಕೆಲ್ಲ ಒಳ್ಳೆ ನಾಮಾವಳಿ ರೂಪದ ವ್ಯಾಖ್ಯಾನ. ಉತಾಮೃತತ್ವಸ್ಯ ಈಶಾನಃ ಯದನ್ನೇನ ಯತ ಅನ್ನೇನ ಅತಿರೋಹತಿ. ಉತ ಅಮೃತತ್ವಸ್ಯ ಈಶಾನಃ. ಅಮೃತತ್ವಕ್ಕೆ ಮೋಕ್ಷಕ್ಕೆ ಸ್ವಾಮಿ. ಮುಕ್ತಾನಾಂ ಪರಮಾಗತಿ, ಅದು ವಿಷ್ಣು ಸಹಸ್ರನಾಮ. ಮತ್ತೆ ಈ ಪದ ಯಾಕೆ ಬಂತು? ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲಾರು ಅಂತ ಹೇಳಿದ್ರು, ಮುಕ್ತರಿಗೆಲ್ಲ ಅಂತ ಆಗ್ಬಾರ್ದು. ಮುಕ್ತರು ಐಕ್ಯ ಓದ್ಬಿಟ್ಟಿದ್ದಾರೆ, ಇಲ್ಲ ಸಮ ಆಗಿದ್ದಾರೆ, ಇಲ್ಲ ಅಲ್ಲ, ಅವರಿಗೂ ಏನಾಗಿದ್ದಾನೆ? ಸ್ವಾಮಿ ಆಗಿದ್ದಾರೆ. ವಿಷ್ಣು ಸಹಸ್ರನಾಮ ಯಾರು ಬೇರೆ ಅರ್ಥ ಮಾಡ್ಬೇಕಾಗಿಲ್ಲ. ಮುಕ್ತಾನಾಂ ಪರಮಾಗತಿ ಇಷ್ಟು ಒಪ್ಪಿದ ಮೇಲೆ ಜೀವ ಭೇದ, ಜೀವೇಶ್ವರ ಎಲ್ಲ ಒಪ್ಕೋಬೇಕಾಗ. ಉತ ಅಂದ್ರೆ ಬಿಡಿಸ್ಬೇಕಾದ್ರೆ ಉತ, ಅದಕ್ಕೂ ಸಹ ಅಮೃತತ್ವಶ್ಚ ಉತ ಈಶಾನ. ಅಮೃತತ್ವಕ್ಕೂ ಮುಕ್ತಿಗೂ ಅವನೇ ಸ್ವಾಮಿ, ಮುಕ್ತರಿಗೂ ಅವನೇ ಸ್ವಾಮಿ. ಉತ ಅಂಬುದನ್ನು ಸೇರಿಸಬಾರ್ದು. ಅದಕ್ಕೆ ಅವೇ ಚಕಾರ ಬಿಡಿಸ್ತೀವಲ್ಲ, ಪ್ರೇರಣೆ ಮಾಡ್ಬೇಕು. ಉತಾಮೃತ ಉತ ಅಂದ್ರೆ ಹಾಗೂ ಮತ್ತು ಈಶಾನ ಸ್ವಾಮಿಯಾಗಿದ್ದಾನೆ. ಯತ್ ಅನ್ನೇನ ಅತಿರೋಹತಿ. ಯಾವುದು ಅನ್ನೇನ ಅನ್ನ ಅಂದ್ರೆ ಉಪಜೀವ ಪರಮಾತ್ಮ. ಇದು ಬಿಟ್ಟಲಿಕ್ಕೆ ಯಾರಿಗೂ ಆಗೋದೇ ಇಲ್ಲ. ಗೊತ್ತಾಯ್ತು? ದೇವರನ್ನೆಲ್ಲ ಬಿಟ್ಟಿರ್ತಾನೆ, ಆದ್ರೆ ಅದು ಬಿಡ್ಲಿಕ್ಕೆ ಯಾರ ಕೈಲೂ ಬಿಟ್ಟಿರ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಶ್ವೇತಾಶ್ವರ ತಮಾತ್ ಬಂದಿದ್ದಾರೆ. ಗೀತೋಪನಿಷತ್ತು, ಗೀತೆಯ ಉಪನಿಷತ್ತು, ಗೀತೆಯಲ್ಲಿ ಉಪನಿಷತ್ತು, ಮತ್ತೆ ಗೀತೆಯಲ್ಲಿ ಉಪನಿಷತ್ತು. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ. ಶ್ರುತಿ ಅಂದ್ರೆ ಕಿವಿಗಳು. ಶ್ರುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲವನ್ನು ಆವರಿಸಿ ವ್ಯಾಪಿಸ್ತಿ ಅಂತ ನಿಂತಿದ್ದಾನೆ. ಸರ್ವೇಂದ್ರಿಯ ಉದಾಹರಣೆಗಿದ್ದಾನೆ. ಮತ್ತೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಸರ್ವಸ್ಯ ಪ್ರಭೀಶಾರಂ ಸರ್ವಸ್ಯ ಶರಣಂ ಸ್ವರತೆ. ಸರ್ವೇಂದ್ರಿಯ ಗುಣಾಭಾಸ, ಒಂದೊಂದು ಇಂದ್ರಿಯಗಳಿಗೂ ಎಲ್ಲಾ ಇಂದ್ರಿಯಗಳ ಗುಣನೂ ಇದೆ. ಪರ್ವತ ಕಣ್ಣಿಂದ ಓಡಾಡ್ತಾನೆ, ಕಣ್ಣಿಂದ ಕೇಳ್ತಾನೆ, ಕಣ್ಣಿಂದ ನೋಡಿದರೆ ಸಾಕು, ಅದು ಇಲ್ಲ ಗ್ಯಾರಂಟಿ. ಆ ದೇವರಿಗೆ ಎಲ್ಲವೂ ಪರಿಪೂರ್ಣ. ಕಣ್ಣು ಪರಿಪೂರ್ಣ ಅಂದ್ರೆ ಕಣ್ಣೊಂದಕ್ಕೆ ಎಲ್ಲಾ ಇಂದ್ರಿಯ ಶಕ್ತಿನೂ ಇದೆ. ಕಿವಿ ಪರಿಪೂರ್ಣ ಅಂದ್ರೆ ಹಾಗೆ. ದೇವ್ರು ಎಲ್ಲಿ ನೋಡಿದ್ರು ಕೂಡ ದೇವ್ರ ಪೂರ್ಣತೆ ಅನ್ನೋದನ್ನ ಆಲ್ ಆಂಗಲ್ಸ್ ಅಲ್ಲಿ ನೋಡ್ಬೇಕು. ಸುಮ್ಮನೆ ಬಾಯಲ್ಲಿ ಪೂರ್ಣ ಅಂತ ಹೇಳ್ಬಿಟ್ಟು ಸಾಲದು. ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವೇಂದ್ರಿಯ ಗುಣಾಭಾಸ ಸರ್ವೇಂದ್ರಿಯ ವಿವರ್ಜಿತಂ ಸರ್ವಸ್ಯ ಪ್ರಭುಮೀಶಾನಂ ಸರ್ವಸ್ಯ ಶರಣಂ ಸರತೆ. ಶರಣಂ ಅಂದ್ರೆ ಆಶ್ರಯ. ಸರ್ವಸ್ಯ ಪ್ರಭು, ಎಲ್ಲರಿಗೂ ಪ್ರಭು. ಈಶಾನಂ, ಎಲ್ಲರಿಗೂ ಸ್ವಾಮಿ. ಸರ್ವಸ್ಯ, ಎಲ್ಲರಿಗೂ ಕೂಡ ಶರಣಂ. ಕರುಣಾಪೂರ್ಣ ವರಪ್ರದ ಚರಿತ್ರಂ ಶುಭತಮ ಕಥಾಶಯ ಎಲ್ಲ ತಿಳ್ಕೊಂಡ್ಬಿಟ್ರೆ ಏನಂತ ಹೇಳ್ತಾರೆ? ಭವಮೇ ಶರಣಂ ವರಪ್ರಚರಿತಂ ವ್ಯಾಪಯಮೇ. ಅಲ್ಲಿ ಶುಭತಮ ಕಥಾಶಯ ಪರಮಸ ಜಗದೇಕ ಕಾರಣ ಪಾಮ ರಮಾರಮಣ ಅಂತ ಹೇಳ್ತಾ ಪ್ರಚಲಿತ ಲೈಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣಂ. ನನಗೆ ಆಸರೆಯಾಗು, ನೆಲೆಯಾಗು. ಶರಣಾಗಿದ್ದಾನೆ ಪರಮಾತ್ಮ. ಶರಣು ಬೇರೆ. ಶರಣಂ ನೆಲೆ, ಆಶ್ರಯ. ಸಹೃತ್ ಶರಣಂ ಗೃಹ ರಕ್ಷಿತ್ರೋ ಅಂತ ಕೋಶ. ಮನೆಗೆ ಶರಣ ಅಂತ ಕರೀತಾರೆ. ಶರಣ ಅಂದ್ರೆ ಮನೆ, ನಮಗೆ ಆಶ್ರಯ ಆಗಿರೋದ್ರಿಂದ. ವಿವರ್ಜೆ ಎಲ್ಲಿದೆ? ಇದು ಓದಿಲ್ಲ ಅದಲ್ಲ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ಸರ್ವ ಪ್ರಾಕೃತೇಂದ್ರಿಯ ವರ್ಜಿತ. ಸ್ಪೆಕ್ಸ್ ಇದು ಎರಡು ಡಬಲ್ಲು. ಇದು ಪ್ರಾಕೃತ, ಇದು ಪ್ರಾಕೃತ, ಇದು ಪ್ರಾಕೃತ. ಮತ್ತೆ ಗೊತ್ತಾ? ಇನ್ನೊಂದು ಕವರಿಂಗ್ ಪ್ಯಾಕಿಂಗ್ ಇನ್ನೊಂದು ಹಾಕಿದರೆ ಹಾಗೋ ಹಾಗೆ. ಆ ದೇವರು ಎಲ್ಲ ಸಹಜ. ಪ್ರತಿಯೊಂದು ಕೂಡ ಏನದು ಪ್ರಾಕೃತದ ಯಾವ ಸ್ಟೇಜು ಇಲ್ಲ. ಇದಾಗಿ ಇದು ಜಡದ ಸ್ಟೇಜ್. ಇದು ಜಡ ನಮಗೆ ಮಿಕ್ಸ್ ಆಗಿದೆ ಈಗ. ಗೊತ್ತಾಯ್ತಾ? ದೇವರಿಗೆ ಅದಿಲ್ಲ. ಅದು ರಾಮಕೃಷ್ಣಾದಿ ರೂಪಗಳಲ್ಲಿ ಪರಮಾತ್ಮ ಸ್ಪೆಕ್ಸ್ ಆಗ್ತಾನೆ. ಅವೆಲ್ಲ ಹೇಳೋದಕ್ಕೆ ಒಬ್ಬ ವಯಸ್ಸಾದಾಗ ದೇವರಿಗೂ ಕಣ್ಣಿಗೆ ಇರಬೇಕಾಗತ್ತೆ. ಇಲ್ಲ, ಅದು ಇಲ್ಲೇ ಇಲ್ಲ ಪರಮಾತ್ಮನೇ. ಯಾವುದಿಲ್ಲ, ಪ್ರಾಕೃತದ ಟಚ್ಚೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ಲೇನ್ ಎಷ್ಟೇ ಮೇಡ್ ಹೊಡೆದ್ರು ಕೂಡ ಟೇಕ್ ಆಫ್ ಲ್ಯಾಂಡಿಂಗ್ ಅಂತ ನೆಲದ ಮೇಲೆ ಆಗ್ಬೇಕಾ? ಹೌದಲ್ಲ? ಎಷ್ಟೇ ಏರ್ ಅಂತ ಕರ್ಕೊಂಡು ಸ್ವಲ್ಪ ಹೋಗ್ಬೇಕಲ್ಲ. ಅರ್ಥ ಆಯ್ತಾ ಈಗ? ಆದರೆ ದೇವರಿಗೆ ಅದು ಕೂಡ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ಹೋಗ್ಬೇಡಿ. ಹುಟ್ಟಂತೂ ಹುಟ್ಟುಕೋಸ್ತೇವನಿಂದ ಇಲ್ಲ, ಅದು ಇಲ್ಲ. ಅದು ದೇವರನ್ನು ಎಲ್ಲ ತಿಳ್ಕೊಂಡಷ್ಟು ಜ್ಞಾನ ಏನಾಗ್ತಾ ಬರುತ್ತಾಗ
ಸರ್ವೇಂದ್ರಿಯ ವಿವರ್ಜಿತ ಅಂದ್ರೆ ಏನರ್ಥ? ಇಲ್ಲ ಅಂತ ಅರ್ಥ ಅಲ್ಲ ಅವ್ರಿಗೆ. ಪ್ರಾಕೃತ ಅಂದ್ರೆ ನಮ್ಮಂತೆ ಯಾವುದು ಪರಮಾತ್ಮನಿಗಿಲ್ಲ. ಪರಮಾತ್ಮ ನಿರ್ಗುಣ ಅಂತ ಕರೆದ್ರು. ಗುಣಗಳಿಲ್ಲ ಅಲ್ಲ, ಪ್ರಾಕೃತ ಗುಣಗಳಿಲ್ಲ. ಇಲ್ಲಿ ಪ್ರಾಕೃತ ಇಂದ್ರಿಯಗಳಿಲ್ಲ. ಇವತ್ತಿರ್ತೇವೆ ಎಷ್ಟೋ ಜನ ಕಾಲ ಕಳ್ಕೊಂಡು ಇದು ಮಾಡಿ ಮೂಡ್ತಾರೆ ಆಮೇಲೆ. ಬಟ್ ಆಕ್ಚುಲಿ ಈ ಕಾಲ ಜೈಪುರ್ ಕಾಲ ಅಂತಾರಲ್ಲ ಹಾಗೆ, ಈ ಕಾಲ ಅಲ್ಲ, ಮೂಲದಲ್ಲೇ ಇದ್ದಿದ್ದದು. ತ್ರೈಗುಣ್ಯ ವರ್ಜಿತ ಮಹಾಭಾರತ ಎಲ್ಲ ಹಿಂದೆ ತಾನೇ ಇದ್ದಿದ್ದು, ಯಾರು ಗಮನಿಸಲಿಲ್ಲ. ಭಗವತಿ 14ನೇ ಅಧ್ಯಾಯ ಹೇಳೋದಾಗಿ ಇಷ್ಟು ಗುಣಗಳು, ಇದು ಗುಣಾತೀತರಾಗಬೇಕು, ಗುಣ ದಾಟಬೇಕು. ಪೂರ ಸಿಂಪಲ್. ಪುಸ್ತಕ ಓದ್ತಾನೆ ವಿದ್ಯಾರ್ಥಿ, ಪರೀಕ್ಷೆ ಕೊಡ್ತಾನೆ, ಪುಸ್ತಕ ಇಲ್ಲ, ಅವನು ಪುಸ್ತಕಾತೀತ. ಈಗ ಪುಸ್ತಕ ಓದಿದ್ರೆ ಕಳಿಸ್ಬಿಡ್ತಾರೆ. ಸಿಂಪಲ್ ಅದು. ವಿಷಯ ಗೊತ್ತಾದ್ಮೇಲೆ ಪುಸ್ತಕ ಬೇಡ. ಮುಕ್ತರಿಗೆ ಬಾಹ್ಯ ಅಪ್ರಾಕೃತ ದೇಹ ಇದು ಬೇಕಿಲ್ಲ. ದೇವರಿಗೆ ಯಾವಾಗಲೂ ಅಪ್ರಾಕೃತ ಆದ್ರೆ ಯಾವಾಗಲೂ ಬೇಕಿಲ್ಲ. ಅಷ್ಟೇ ಹೋಗುತ್ತೆ. ಗುಣಗಳಿಲ್ಲ ಅಂತಾನೆ ಅರ್ಥ ಬರುತ್ತೆ. ಒಂದು ಈ ಶ್ಲೋಕ ನೋಡೋದೇ ಇಲ್ಲ. ಅಷ್ಟೇ ಅಲ್ಲ, ಪದ್ಮ ಪುರಾಣದಲ್ಲಿ ಇವತ್ತು ಶ್ಲೋಕ ಸಿಗುತ್ತೆ. ಏನಂತ? ಯೋಸೋ ನಿರ್ಗುಣ ಇತ್ಯುಕ್ತ ವೇದಾದಿಶು ಮಹೇಶ್ವರ. ಯಾರು ಪರಮಾತ್ಮನ ಬಗ್ಗೆ ನಿರ್ಗುಣ ಅಂತ ಕರೆದಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಗೊತ್ತಾ? ಪ್ರಾಕೃತ ಗುಣ ಇಲ್ಲ ಅಂತ ಅರ್ಥ. ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಅದು ಉಪಯೋಗ ಮಾಡ್ಕೋಬೇಕು. ಅದು ಬೇರೆ ಬೇರೆ ಏನ್ ಬೇರೆ ಅಂತ ಹಾಗಂದ್ರೆ ಏನ್ ಬೇರೆ ಅಂತ ಹೇಳಿದ್ರೆ ಆಯ್ತಾ? ಅದು ತೋರಿಸ್ಬೇಕು ಹೇಗೆ ಬೇರೆ. ಅದು ಬೇರೆ ಅಲ್ಲ. ನವದ್ವಾರೇ ಪುರೇ ಹಂಸೋ ಲೀಲಾಯತೆ ಬಹಿ. ನೋಡಿ ಪರಮಾತ್ಮ ಸರ್ವಸ್ಯ ಶರಣಂ ಸರ್ವಸ್ಯ ಸುಹೃತ್. ವಿಷ್ಣುರ್ಮೇ ಪರಮ ಸುಹೃತ್. ಉಪನಿಷತ್ತಿನ ವಾಕ್ಯ. ವಿಷ್ಣುರ್ಮೇ ಪರಮ ಸುಹೃತ್. ಸರ್ವಸ್ಯ ಪ್ರಭುಭೀಶಾನಂ ಸರ್ವಸ್ಯ ಶರಣಂ ಸುಹೃತ್. ನವದ್ವಾರೇ ಪುರೇ ದೇಹಿ ಹಂಸೋ ಲೀಲಾಯತೆ ಬಹಿಃ. ವಶಿ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ ಚರಸ್ಯ ಚ. ನವದ್ವಾರದ ದೇಹದೊಳಗೆ ಪರಮಾತ್ಮ ಹಂಸನಾಗಿ ಲೀಲಾಯತೆ ವಿಹಾರ ಮಾಡ್ಕೊಂಡು ಇದ್ಬಿಟ್ಟಿದ್ದಾನೆ. ಹೊರಗೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾನೆ. ಜೀವ ಹಾಗಲ್ಲ. ಹೊರಗಿದ್ರೆ ಒಳಗಿಲ್ಲ, ಹೊರಗಿದ್ರೆ ಹೊರಗಿಲ್ಲ. ಬಂಧನ. ಹೊರಬರಾಗಿಲ್ಲ ಅವನು. ಪಂಜರ, ದೇಹವೇ ಪಂಜರ. ಹೊರಬಂದ್ರೆ ಡೆಡ್ ಅಂತ ಅರ್ಥ. ಪಕ್ಷಿ ಹೊರ ಬಂದ್ರೆ ಹೊರದಾಕ್ಬಿಡ್ತಾರೆ ತಕ್ಷಣ. ಅದಿಲ್ಲ. ನವದ್ವಾರೇ ಪುರೇ ದೇಹಿ. ನಮಗೇನಾಗಿರುತ್ತೆ ಈಗ? ಇದು ಕರ್ಫ್ಯೂ ಮಾಡ್ತಾರೆ. ಅವಾಗ ಮನೆಯಿಂದ ಹೊರಗೆ ಹೋಗಾಗಿಲ್ಲ. ಏನಾಗತ್ತಾಗ? ಅವತ್ತೇ ಅಪ್ಪಾಗ ಹೊರಗೆ ಹೋಗಿಸುತ್ತೆ. ಯಾವುದೋ ಇಲ್ಲ ಮನೆಯೊಳಗೆ ಹೋಗಾಗಿಲ್ಲ. ಅದಿಲ್ಲ ಅಂತಷ್ಟ ಹೊರಗೆ ಹೋಗಬಾರ್ದಷ್ಟು ಏನಿಲ್ಲ ಜ್ಞಾಪಕ ಮಾಡ್ಕೊತಾರೆ. ಹೋಗ್ಲೇಬೇಕು ಅನ್ಸುತ್ತ. ಹೋಗಾಗಿಲ್ಲ ಅಂದ್ರೆ ನಮ್ಗೆ ಗೃಹ ಬಂಧನ. ಇದು ದೇಹ ಬಂಧನ. ಗೃಹ ಬಂಧನ ನಮಗೆ ಗೊತ್ತಾಗುತ್ತೆ, ದೇಹ ಬಂಧನ ಗೊತ್ತಾಗುತ್ತೆ. ಗೃಹ ನಮ್ಗೆ ಯಾಕೆ ಬಂಧನ ಆಗಿಲ್ಲ ಅಂದ್ರೆ ಹೋಗೋದು ಹೊರೋದು ಮಾಡ್ತೀವಿ ನಾವೀಗ ಮನೆಯಿಂದ. ದೇಹದ ಹೊರಗೆ ಬರೋದಿಲ್ಲ. ಅದರಿಂದ ಬಂಧನ. ಅದು ಬಂಧನ ಯಾವಾಗ? ಲಾಕಗಳು ಸಿಕ್ಕಾಗ್ಬಿಟ್ರೆ ಬಂಧನ. ಲಿಫ್ಟಲ್ಲಿ ಹೋಗ್ತಾ ಸಿಕ್ಕಾಕೊಂಡ್ರೆ ಬಂಧನ. ಸುಮ್ಮನೆ ಹೋದ್ರೆ ಬಂಧನ ಅಲ್ಲ. ನಮ್ಮ ದೇಹದಿಂದ ಹೊರಗೆ ಬರೋದಿಲ್ಲ ನಮಗೆ. ಆದ್ರಿಂದ ಬಂಧನ. ಅಪಾಣಿಪಾದ ಜವನೋ ಗೃಹೀತ ಪಶ್ಯತ್ಯ ಚಕ್ಷು ಸಪೃಢೋತ್ಯ ಕರ್ಣ ಸವೇತ್ತಿ ವೇದ್ಯಂ ನಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತವೆಲ್ಲ ಭಗವದ್ಗೀತೆ. ಅಪಾಣಿಪಾದ ನೋಡಿ, ಎಲ್ಲ ಕಡೆ ಕೈಕಾಲ ಅಂದ್ರು. ಅವ್ರಿಗೆ ಕೈಕಾಲೇ ಇಲ್ಲ ಅಂದ್ರೆ ನಮ್ಮಂತೆ ಕೈಕಾಲ ಇಲ್ಲ. ಅಪಾಣಿಪಾದ. ಇವತ್ತು ಸ್ಪೆಕ್ಸ್ ಎಲ್ಲ ಸರಿ ಮಾಡಿಕೊಂಡ ಕಣ್ಣ. ಸ್ಪೆಕ್ಸ್ ಬೇಕಾಗಿ ತೆಗೆದುಬಿಟ್ಟ. ಈಗ ಏನೇ ಕಣ್ಣು ಸರಿ ಹೋಯ್ತು ಅಂತಾರೆ. ಈಗ ಮೊದಲೇನಿದೆ ಸರಿ ಹೋಗಿದ್ದು ಸರಿ ಹೋಯ್ತು. ದೇವರಿಗೆ ಯಾವಾಗಲೂ ಸರಿ ಇದೆ. ಅದರಿಂದ ಕಳಕು ಶಕ್ತಿ ಇದೆ. ಅಪಾಣಿಪಾದ ಜವನ. ಜವನ ಅಂದ್ರೆ ಅತ್ಯಂತ ವೇಗದಿಂದ ಇದ್ದಾನೆ. ಕೈಕಾಲುಗಳಿಲ್ಲ, ಭಾರಿ ಸ್ಪೀಡಾಗಿ ಹೋಗ್ತಾನೆ. ಕೈಕಾಲಿವೆ ಅಂತ ಆಯ್ತಲ್ಲ. ಈ ಕೈಕಾಲಲ್ಲ. ಸ್ಪೆಕ್ಸ್ ಹಾಕಿರೋ ಸರಿಯಾಗಿ ಹೋಗ್ತಾರೆ, ಕಣ್ಣು ಸರಿ ಇದೆ ಅಂತ. ಅಪಾಣಿಪಾದ ಜವನ ಗೃಹೀತ. ಎಲ್ಲವನ್ನು ಹಿಡಿತಾರೆ. ಕೈ ಇದೆ ಅಂತ ಆಯ್ತಾಗ. ಓಡಾಡ್ತಾನೆ, ಕಾಲಿದೆ. ಹಿಡಿತಾನೆ, ಕೈ ಇದೆ. ಅರ್ಥ ಆಯ್ತಾ? ಪಶ್ಯತಿ ಅಚಕ್ಷು. ನೋಡಿ, ಕಣ್ಣಿಲ್ಲ ಅಂದ್ರೂ ಕಣ್ಣಿದೆ. ಕಣ್ಣಿಲ್ದೆ ನೋಡ್ತಾನೆ. ಈ ಕಣ್ಣಿಲ್ದೆ ನೋಡ್ತಾನೆ. ಶೃಣೋತಿ ಅಕರ್ಣ. ಕಿವಿ ಇಲ್ಲ ಕೇಳ್ತಾನೆ. ಕಿವಿ ಇದ್ದು ವರ್ಷ ಕೇಳೋದಿಲ್ಲ. ಕಿವಿ ಇಲ್ದೆ ಕೇಳ್ತಾರೆ. ಸವೇತ್ತಿ ವೇದ್ಯಂ. ತಿಳಿಯೋದೆಲ್ಲ ತಿಳಿಬೇಕಂತೆಲ್ಲ ಗೊತ್ತಿದೆ. ನಚ್ಚ ತಸ್ಯ. ಅದು ಅವ್ರು ತಿಳಿಯೋರು ಮಾತ್ರ ಯಾರೂ ಇಲ್ಲ. ಅವನಿಗೆಲ್ಲ ಗೊತ್ತಿದೆ, ತಿಳಿದವ್ರು ಯಾರೂ ಇಲ್ಲ. ಎಲ್ಲ ಭಗವದ್ಗೀತೆ ವ್ಯವಸ್ಥೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದರ ಕಶ್ಚನ. ನಂಗೆಲ್ಲ ಗೊತ್ತು, ಯಾರು ಗೊತ್ತೇ ಇದ್ದಾನೆ, ಯಾರು ತಿಳಿದೇ ಇಲ್ಲ. ಅಣೋರಡೀಯಾನ್ ಮಹತೋ ಮಹೀಯಾನ್ ಆತ್ಮಾಗುಹಾಯಾಂ ನಿಹಿತೋಶ್ಚ ಜಂತೋಃ ತಮಕ್ರತುಃ ಪಶ್ಯತಿ ತೀರ್ಥಶೋಕಃ ಧಾತುಃ ತಸ್ಮಾತ್ ಮಹಿಮಾನಮೀಶಂ ಅಂತ ಹೇಳ್ತಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್. ಈಗಾಗಲೇ ಎಲ್ಲಿ ಬಂದಿದೆ ಇದು? ಎಲ್ಲಿ? ಕಾಠಕದಲ್ಲಿ ಬಂದಿದೆ. ಕಾಠಕೋಪನಿಷತ್ತಲ್ಲಿ ಬಂದಿದೆ. ಅಣೋರಣೀಯಾನ್ ಮಹತೋ ಮಹೀಯಾನ್.
ಅಣುವಿಗಿಂತ ಅಣು ಮಹತ್ಗಿಂತ ಮಹತ್. ಅಣುವಿಗಿಂತ ಅಣು ದೇವರಾಗದೆ ಹೋಗಿದ್ರೆ ಸರ್ವಾಂತರ್ಯಾಮಿತ ಹೋಗ್ಬಿಡ್ತಾ ಇತ್ತು. ಯಾಕೆ ಅಣುಗಳು ಇಲ್ಲ ಅಂತ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಪದ ಮುಟ್ಟದೆ ಹೋದ್ರೆ ಅಣುವಿನ ವ್ಯಾಪ್ತಿ ಇಲ್ಲ. ಯಾಕೆಂದ್ರೆ ದೇವರ ಅಣು ಅಲ್ಲಲ್ಲ. ಆಮೇಲೆ ದೊಡ್ಡದಾಗಿ ವ್ಯಾಪ್ತಿ ಮಹತ್ವ ಅಲ್ವಲ್ಲ ಅಂತ ಬಂದ್ರೆ ಅವ್ರ ಮಹತ್ವ ಎರಡೂ ಆಗಿದ್ದಾನೆ. ಸೈಮಿಲ್ಟೇನಿಯಸ್ ಆಗಿದ್ದಾನೆ. ಚಿಕ್ಕ ಮಗು ಆಮೇಲೆ ದೊಡ್ಡ ಅವನು ಸಾಧ್ಯ ಇಲ್ಲ. ಇಲ್ಲಿ ದೇವರ ಹಾಗೆ ಎಲ್ಲಾ ಕಾಲಕ್ಕೂ ಒಂದೇ ರೀತಿ ಇದ್ದಾನೆ. ವ್ಯಾಪ್ತನಾಗಿಯೂ ಇದ್ದಾನೆ, ಒಳಗೂ ಇದ್ದಾನೆ. ಸ ವೇತ್ತಿ ವೇದ್ಯಂ ನ ಚೇತ ಶಾಸ್ತಿ ವೇತ್ತ. ಆಯ್ತು. ಆತ್ಮ ಗುಹಾಯಾಮ್ ವಿಹಿತೋ ಅಸ್ಯ ಜಂತೋಹೋ. ಮಹಿಯಾಮ್ ಹಿಂದಕ್ಕೆ ಹೋಯ್ತು. ಆತ್ಮ ಗುಹಾಯಾಮ್ ಎಲ್ಲರಿಗೂ ಸ್ವಾಮಿಯಾಗಿ ಎಲ್ಲಿದ್ದಾನೆ? ಅದಕ್ಕೇನೆ ಗುಹೆಯಲ್ಲಿ ನಮ್ಮ ಹೃದಯದಲ್ಲಿ ದೇವರಿದ್ದಾನೆ. ಪ್ರತಿಯೊಬ್ಬರು ಏನಂತ ತಿಳಿಬೇಕಾಗ ದೇವಸ್ಥಾನ, ಟೆಂಪಲ್. ಒಳ್ಳೆ ದೇವರಿದ್ದ ತನ್ನ ದೇಹನೇ ಟೆಂಪಲ್. ಒಳ್ಳೆ ದೇವರು ಕೂತಿದ್ದಾನೆ. ಎಷ್ಟು ಸುಂಬ ಅದೇ ಪ್ರಹ್ಲಾದ ಹೇಳಿದ ಕೋತಿ ಪ್ರಯಾಸೋ ಸರಪಾಲಕ ಹರೇಹೇ. ದೇವ್ರು ಹುಡ್ಕೊಂಡು ಹೋಗ್ಲೇಬೇಕು. ಇಲ್ಲೇ ಇದ್ದಾನಲ್ಲ ದೇವರು. ಎಲ್ಲರೂ ಹೋಗ್ತಾರಲ್ಲ ಅಂದ್ರೆ ಯಾರು ಹೋಗ್ಲಿಕ್ಕಾಗೋದಿಲ್ಲ, ಹೋಗ್ತಾರೆ. ಹೋಗ್ಲಿಕ್ಕಾಗದವ್ರು ತೋರ್ಸಕ್ಕೋಸ್ಕರ ತಿಳಿದವ್ರು ಹೋಗ್ತಾರೆ. ದೇವ್ರ ಪ್ರಶ್ನೆನೇ ಬರೋದಿಲ್ಲ. ಆದ್ರಿಂದ ಜ್ಞಾನಿಗಳಿಗೆ ಬೇಕಿಲ್ಲ ಅವ್ರಿಗೆ. ನಮಗೇನು ಅನ್ಸುತ್ತೆ, ಯಾವಾಗ ಚಾರ ಕೂತ್ಕೊಂಡ್ಬಿಟ್ರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಅವರಿಗೆ. ಅಲ್ಲೇ ದೇವಸ್ಥಾನದಲ್ಲೇ ಕೂತಿದ್ದಾನೆ ಪಾಪ. ಇನ್ನೇ ದೇವಸ್ಥಾನ ಹೊರಗೆ ಹೋಗ್ಬೇಕಾಗಿದೆ ಅಂತ. ದೇವರು ನಮ್ಮ ದೇಹ ದೇವಸ್ಥಾನ ಅಲ್ಲದೆ ಹೋಗಿದ್ರೆ ಧ್ಯಾನ ಮಾಡಬಾರದು ಅಂತ. ದೇವರು ಯಾವಾಗಲೂ ನೋಡ್ಕೊಂತ ಇರಬೇಕು. ಇದು ದೇವಸ್ಥಾನಕ್ಕೆ ಹೋದಾಗ ಆಗಲ್ಲ ಅಂತ ಅನಿಸ್ಬಿಡ್ತೀವಿ. ಅಲ್ಲ, ಈ ಕಾನ್ಸೆಪ್ಟ್ ಇದ್ದವರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅದು ಲೋಯರ್ ಸ್ಟೇಜಲ್ಲಿ ಬರೋದಿಲ್ಲ, ಹೈಯರ್ ಸ್ಟೇಜಲ್ಲಿ ಬರೋದು. ಗುಡೋರಡಿ ಮೊದಲೆಲ್ಲ ಪುಸ್ತಕದಲ್ಲಿದೆ. ಮ್ಯಾಥಮೆಟಿಕ್ಸ್ ಪುಸ್ತಕ ಎಲ್ಲ ಇದೆ. ಓದಿದ ಮೇಲೆ ತಲೆಯಲ್ಲಿದೆ. ಗೊತ್ತಾಯ್ತಾ? ಓದೋವರೆಗೂ ಪುಸ್ತಕದಲ್ಲಿದೆ, ಓದಿದ ಮೇಲೆ ತಲೆಯಲ್ಲಿದೆ. ಸೊ ಪುಸ್ತಕದಲ್ಲಿ ತಲೆ ಸೇರಿಸ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೆಯೋದು. ಅಲ್ಲೇ ಇದ್ದೀವಿ ಅಂದ್ರೆ ಜ್ಞಾನ ಅಲ್ಲ. ಜ್ಞಾನ ಭಾರದ ಹೊತ್ತವರು. ಪುಸ್ತಕದ ಭಾರ ಅಷ್ಟೇ, ಹೊರಗಡೆ ಇದೆ. ಜ್ಞಾನವೇ ಭಾರ ಇಲ್ಲೇ ಇಲ್ಲ. ತಲೆಗೆ ಹೋದ್ರೆ ಭಾರ ಇಲ್ಲ. ಗೊತ್ತಾಯ್ತಾ? ಎಷ್ಟು ಸಿಂಪಲ್ ಅದು. ಅದಕ್ಕೇನೆ ಅರ್ಜೆಂಟ್ ಯಾವ್ದೋ ಒಯ್ದು ಹೋದ್ರೆ ಬಾಯ್ಪಾಠ ಮಾಡ್ಬಿಟ್ಟ ಒಯ್ದು ಬಿಡ್ಬೋದು ಅಂತ. ಯಾಕೆ ಜಿಕ್ಕೆ ಬಂತಲ್ಲ, ಬಾಯ್ಪಾಠ ಪುಸ್ತಕನೂ ಇದೆ, ಭಾರ ಇಲ್ಲ. ತಲೆ ಹಾಕೊಂಡು ನಾವು ತಲೆಗೆ ಹಾಕೊಂಡ್ರೆ ಭಾರ ತಿಳ್ಕೊಂಡಿರ್ತೀವಿ ಪಂಜಿತಾಯಿಗೆ. ತಲೆ ಭಾರ ಕಡಿಮೆ ಆಗ್ಬೇಕಾದ್ರೆ ಇರ್ಬೇಕು. ತಮಾಷೆ ಅಂದ್ರೆ ಭಾರ ಕಡಿಮೆ ಮಾಡೋ ಭಾರ ಇದೆ. ಒಳಗಿದ್ರೆ ಭಾರ ಕಡಿಮೆ ಆಗುತ್ತೆ, ಹೊರಗಿದ್ರೆ ಇವತ್ತಿದೆ ನೋಡಿ. ಒಂದು ಯಾವುದು ಫುಟ್ಬಾಲೇ ಇದೆ, ಒಂದು ಬಲೂನ್ ಇದೆ. ಒಳಗೆ ಗಾಳಿ ಇದ್ದಾಗ ಭಾರಿ ಹಗರ, ಇಲ್ಲದವ್ರೆ ಹೆವಿ ಅದು. ಅರ್ಥ ಆಯ್ತಾ? ಬಲೂನ್ ಹೆವಿ, ಗಾಳಿ ಹಾಕಿದ್ರೆ ಹಗರ. ಅರ್ಥ ಆಯ್ತಾ? ಇವತ್ತು ಯಾವಾಗಲೂ ಡೆಡ್ ಬಾಡಿ ಭಾರಿ ಭಾರ. ಅರ್ಥ ಆಯ್ತಾ? ಈ ಭಾರ ಸುಲಭ, ಎಡ ಭಾರ ಅಂತ ಕರೀತಾರೆ. ಎಡ ಭಾರ ಅಂತ ಅದೆಲ್ಲ ಯಾಕಂದ್ರೆ ವಾಯುದೇವರಿಲ್ಲ. ಫುಟ್ಬಾಲ್ ಇಲ್ಲದವ್ರೆ ಭಾರ ಹೊರೋದು ಸುಲಭ ಅಲ್ಲ. ಅದಲ್ಲ ಇದರ ಒದ್ದು ಹೋಗ್ಬಿಡುತ್ತೆ ಆ ಕಡೆ. ಎಷ್ಟು ಹೋಗಲ್ಲ ಅದು, ತಪ್ಪ ತಲೆ ಬಿದ್ದುಬಿಡುತ್ತೆ. ಇವೆಲ್ಲ ಯಾತಕ್ಕೆ ಆಟ ಗೀಟ ಅದು ಇವೆಲ್ಲ ಅರ್ಥ ಮಾಡ್ಕೊಂಡೆ. ಆಟ ಕೂಡ ಪಾಠ. ಯಾರಿಗೆ ಇದೆಲ್ಲ ಅರ್ಥ ಆಗಲ್ಲ, ಆ ಮೂಲಕ ತಿಳಿಸಕ್ ಹೊರಟಿದ್ದು. ಬರೀ ಅಲ್ಲೇ ಎಡ್ಡೆ ಆಗ್ಬಿಡುತ್ತೆ ಅಷ್ಟೇ. ವ್ಯಾಪಾರ ಕೊಡೋ ಕಡೆ ಅದನ್ನ ನುಂಗಿಬಿಟ್ರೆ ಆಗ ತೆಗೆದು ನುಂಗ್ಬೇಕು ಅಂತ ಅರ್ಥ ಆಗ್ಬೇಕಲ್ಲ. ಇವತ್ತು ಲೋಟದಲ್ಲಿ ಹಾಲು ಕೊಟ್ಟಾಗ ಲೋಟ ಕುಡಿಬಾರ್ದು, ಹಾಲು ಮಾತ್ರ ಕುಡಿಬೇಕು ಅಂತ ಗೊತ್ತಾಗುತ್ತಾ ಇಲ್ವೋ? ಲೋಟ ಸಮೇತ ಹೆಜ್ಜೆ ಕುಡಿತಾ ಗೊತ್ತೋಗ್ಬಿಟ್ರೆ ಅವರೇ ಹೇಳಬೇಕು. ಆ ತರ ಅಂದ್ರೆ ತಿಳುವಳಿಕೆ ಇಲ್ಲದವರು ಇದು ರೀತಿಗಳು. ದೇವರು ಹಾಗಿಲ್ಲ. ತವೇತ್ತಿ ವೇದ್ಯಂಚ ತಮ್ಮ ಕ್ರತು ಪಶ್ಯತಿ ಬೀತ. ಈ ಕ್ರತು, ಈ ಕ್ರತು ಅಂತ ಹೇಳಿದ್ರೆ ಪ್ರಾಕೃತ ಯಾರಿಗೆ ಇವರಿಗೆ ಇಲ್ಲ. ಅಕ್ರತು ಒಬ್ಬರಿಗೆ ಎರಡರ್ಥ. ಈ ರೀತಿಯಾದ ಕ್ರತು ಇಲ್ಲ. ಅದು ಬಾಹ್ಯದಲ್ಲಿ ಗಮನ ಕೊಡೋದಿಲ್ಲ, ಅವನಿಗೆ ಕಾಣಿಸ್ತಾನೆ ಒಂದರ್ಥ. ಇನ್ನು ಅತಿಶಯ ಕ್ರತು. ಕ್ರತು ಅಂದ್ರೆ ಜ್ಞಾನ, ತುಂಬಾ ಜ್ಞಾನಿ ಇದ್ದ ಕ್ರತೋ ಸ್ವರ, ಕೃತಂ ಸ್ವರ ಬಂದಿದೆ. ಆ ಅರ್ಥನೂ ಅದಕ್ಕಿದೆ. ತುಂಬಾ ಆ ಶಬ್ದಕ್ಕೆ ಹೆಚ್ಚು ಅಂತ ಅರ್ಥ. ಜ್ಞಾನಿ ಆದವನಿಗೆ ಇದೆಲ್ಲ ಕಾಣುತ್ತೆ, ಉಳಿದವರಿಗೆ ಕಾಣೋದಿಲ್ಲ. ನಶ್ಯತಿ ವೀತ ಶೋಕ. ಎರಡಿದೆ. ವೀತ ಶೋಕನಾಗೋದಕ್ಕೆ ಎರಡು. ಒಂದು ದೇವ್ರ ಕಡೆ ಹೋದ ವೀತ ಶೋಕ, ದೇವ್ರ ಹತ್ರ ಹೋದ ಮತ್ತೆ ವೀತ ಶೋಕ. ಸಾಧಕರ ಸ್ಟೇಜಲ್ಲೂ ಅವನೇನಾಗಿದ್ದಾನೆ ಹ್ಯಾಪಿ. ಕೋರ್ಸ್ ಮುಗಿದಲ್ಲೂ ಹ್ಯಾಪಿ. ಕೆಲವು ಕೋರ್ಸ್ ಸೀಟ್ ಸಿಗುತ್ತಲ್ಲ ಆಗ್ಲೇ ಹ್ಯಾಪಿ ಅವರು. ಇದು ಓದ್ ಮುಗಿದಿಲ್ಲ, ಸೇರಿಕೋ ಅಡ್ಮಿಷನ್ ಕೂಡ ಆಗಿಲ್ಲ, ಸೀಟ್ ಸಿಕ್ಕಿದೆ ಹ್ಯಾಪಿ, ಕ್ಲಾಸ್ ನಡೀತಿದೆ ಹ್ಯಾಪಿ, ಕೋರ್ಸ್ ಮುಗಿತು ಹ್ಯಾಪಿ. ಅಂದ್ರೆ ಬ್ರಹ್ಮಜ್ಞಾನ ಬಂದ ಮೇಲೆ ಸುಖಿ ಅಲ್ಲ ಜ್ಞಾನಿ. ಬ್ರಹ್ಮಜ್ಞಾನಿ ಟ್ರೈ ಮಾಡ್ಬೇಕಾದ್ರೆ ಸುಖಿ ಆಗ್ಬಿಡುತ್ತೆ. ಅದರಲ್ಲೇ ಆ ಮಾರ್ಗ ತಿರುಗಿದ ತಕ್ಷಣ ಅವ್ನು ಬಿಕಮ್ ಸರಿ ಹ್ಯಾಪಿ. ಜನಕ್ಕೆ ಅದು ಅರ್ಥ ಆಗ್ಬೇಕು. ಆಚಾರ್ಯ ಹೇಳ್ತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಸುಮ್ಮನೆ ಪ್ರಾರಂಭ ಮಾಡಿ ಅಲ್ಲ, ಪ್ರಾರಂಭ ಮಾಡ್ತೀನಿ ಅಂದುಕೊಳ್ಳಿ ಆಯ್ತಾ, ನಿಮ್ ಕೆಲಸ ಆಯ್ತು ಅಂತ. ಕೆಲಸ ಮಾಡೇ ಪೂರೈಸಿ ಬಿಡ್ತಾನೆ ಪರಮಾತ್ಮ. ತಮಕ್ರತು ಪಶ್ಯತಿ ವೀತ ಶೋಕ. ಮುಂದೆ ವೇದಾಹಮೇತಂ ಅಜರಂ ಪುರಾಣಂ ಸರ್ವಾತ್ಮಾನಂ ಸರ್ವಗತಂ ವಿಭುತ್ವಾತ್.
ಎಲ್ಲಿ ಧಾತು ಧಾತ ಅಂದ್ರೆ ಏನು? ಧಾತುರುತ್ತಮ ಧಾತು. ಧಾತು ಅಂದ್ರೆ ಧಾರಣ ಪೋಷಣ ಯೋಹು. ಎಲ್ಲವನ್ನು ಯಾವ್ದು ಧರಿಸಿದ್ದಾನೆ, ಇವತ್ತು ಧರಿಸಿದೆ ಪುಸ್ತಕ, ಅದು ಪೋಷಣೆ ಮಾಡಕ್ ಬರಲ್ಲ ಇದಕ್ಕೆ, ಗೊತ್ತಾಯ್ತಾ? ಮತ್ತೆ ಅದು ಇದನ್ನ ಧರಿಸ್ಬೇಕು. ಸ್ವಂತ ಧಾರಣ ಶಕ್ತಿ ಇಲ್ಲ, ಪೋಷಣ ಶಕ್ತಿ ಅಂತೂ ಇಲ್ವೇ ಇಲ್ಲ. ಟೇಬಲ್ ಪುಸ್ತಕ ಇಟ್ಟರೆ ಗ್ಯಾರಂಟಿ ಇರುತ್ತೆ ಇಲ್ಲ, ಯಾರು ಹೊತ್ಕೊಂಡು ಹೋದ್ರು ಹೋದ್ರು, ಇದ್ದೆಲ್ಲ ಹಾಳಾಗ್ಬೋದು. ಹಾಗ ಧಾರಣ ಪೋಷಣ ಎರಡನ್ನೂ ಮಾಡಬೇಕು. ನಾವೇನ್ ತಿಂತೇವೆ ಆಹಾರನ ಎರಡು ಕೆಲಸ ಮಾಡುತ್ತೆ. ದೇಹ ಧಾರಣಕ್ಕೆ ಅನುಕೂಲ, ಪೋಷಣೆಗೆ ಅನುಕೂಲ. ಮಕ್ಕಳಿಗೆ ತುಂಬಾ ಆಹಾರ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ ಕಂಟಿನ್ಯೂಸ್ ತಿಂತಾನೆ ಇರ್ತಾರೆ ಕೊಟ್ರೆ. ಯಾಕೆ? ಬೆಳಿಲಕ್ಕೆ ಬೇಕು. ವಯಸ್ಸಾದ್ರೆ ಬೇಕಾಗಲ್ಲ, ಬೆಳೆಯೋ ಸ್ಟೇಜ್ ಇಲ್ಲ ಅವನೀಗ. ಏನದ ಈಗ? ಬರೀ ಮೇಂಟೆನೆನ್ಸ್ ಅಷ್ಟೇ. ಅದಕ್ಕೆ ಆಹಾರ ಕಡಿಮೆ ಆಗುತ್ತೆ, ಜಾಸ್ತಿ ಆಗ್ಬಿಡ್ತದೆ. ಅದು ಬಂದಿದ್ದಾರೆ ಕಡಿಮೆ ಮಾಡಿ ಆಹಾರ ಅಂತ ಹೇಳಿದ್ರೆ ಜಾಸ್ತಿ ತಿಂದು ಬಿಡ್ತಾರೆ. ಅದರಿಂದ ಇನ್ನೂ ಡೇಂಜರ್ ಆಗ. ಅದು ವೇಸ್ಟ್, ಜಾಸ್ತಿ ಇದ್ರೆ ವೇಸ್ಟ್. ನೆಸಿಟಿ ಇದೆ ಇವರಿಗೆ. ಯಾವಾಗ ಫ್ಯಾಕ್ಟ್ರಿ ಶುರು ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ವೇಕೆನ್ಸಿ ಇರುತ್ತೆ, ಆಮೇಲೆ ಒಂದೊಂದೇ ವೇಕೆನ್ಸಿ ಶುರು ಆಗುತ್ತೆ, ಸಿಗೋದಿಲ್ಲ. ಧಾರಣ ಅಷ್ಟೇ ಆಗ, ಹೊಸ ಇದ್ದು ಸಿಗೋದಿಲ್ಲ. ತುಂಬಾ ಜನ ಪ್ರಶ್ನೆಗಳು ಮಾಡ್ತಾರೆ, ಅವ್ರಿಗೆ 60,000 ಮಕ್ಕಳು ಎಂತೆಲ್ಲ ಕತೆ ಹೇಳ್ತೀರಿ, ನಮ್ಗೆ ಎರಡು ಬೈತೇನೆ ಆಗುತ್ತೆ ಕೇಳಿದ್ರೆ, ಸೃಷ್ಟಿ ಬಡಿಯೋ ಸ್ಟೇಜ್. ಆಗ ಬೆಳೆಸ್ಬೇಕಾದ್ರೆ ಎಷ್ಟು ಮಾಡ್ಬೇಕಾಗಿತ್ತಾಗ ತುಂಬಾ ಸಂತತಿ ಬೇಕಿತ್ತು. ಅದು ಬೆಳೆದಾದ್ಮೇಲೆ ಬೇಕೆ ತಕ್ಷಣ ಕಡಿಮೆ ಆಗ್ಬಿಡ. ಇಲ್ಲಿ ಮಿನಿಮಮ್ ಮಾಡಿದ್ದು ಹೇಳ್ತಾರೆ, ಬೆಳೆಸ್ಬೇಕು ಅಂತಾನೆ ಹೇಳ್ತಾರೆ. ಇವ್ರು ಕಾಂಟ್ರಾಡಿಕ್ಷನ್ ಅಂತ ಬೈತಾರ. ಇವ್ರ ಬುದ್ಧಿನೇ ಕಾಂಟ್ರಾಡಿಕ್ಷರಿ ಆಗಿರೋರು. ಅಲ್ಲಿ ಸರಿಯಾಗಿದೆ. ಸೃಷ್ಟಿ ಸ್ಟೇಜ್ ಹೆಸರೇ ಅದಕ್ಕೆ, ಬೆಳೆಯೋ ಸ್ಟೇಜ್ ಅದು. ಮತ್ತೆ ಬೆಳೆಯೋ ಸ್ಟೇಜ್ ನೋಡ್ತಾರೆ ಎಷ್ಟೇ, ಆಮೇಲೆ ಬೆಳೆಯೋ ಸ್ಟೇಜ್ ನೋಡೋದಿಲ್ಲ. ಬೆಳೆದ್ರೆ ರೋಗ ಇದೆ ಅಂತ ಅರ್ಥ. ಅದು 25-30 ಬೆಳೀತಾರೆ ಅಂದ್ರೆ ಮತ್ತೆ ಡಾಕ್ಟ್ರಿ ತೋರಿಸೋದು ಹೇಳ್ತಾರೆ. ಯಾಕೆ? ಈಗ ಬೆಳಿಬಾರ್ದು. ಈಗ ಸಸ್ಯ ಬೆಳೆಯುತ್ತೆ, ಸಸ್ಯದಲ್ಲಿ ನಿಂತು ಬಿಡುತ್ತೆ, ಫಲ ಕೊಟ್ಟರು. ಇದನ್ನು ಬೆಳೆಯೋ ಚಾನ್ಸ್ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಮಿತಿ ಕೊಟ್ಟಿದ್ದಾರೆ ಪರಮಾತ್ಮ. ವೇದಾಹವೇತಂ ಅಜರಂ ಪುರಾಣಂ ಸರ್ವಾತ್ಮಾನಂ ಸರ್ವಗತಂ ವಿಭುತ್ವಾತ್ ಜನ್ಮ ನಿರೋಧಂ ವದಂತಿ ಪ್ರವದಂತಿ ಯಸ್ಯ ಬ್ರಹ್ಮವಾದಿನೋ ಹಿ ಪ್ರವದಂತಿ ನಿತ್ಯಂ. ವೇದಾಹವೇತಂ ಅಜರಂ ಪುರಾಣಂ ಸರ್ವಾತ್ಮಾನಂ ಸರ್ವಗತಂ ವಿಭುತ್ವಾತ್ ಜನ್ಮ ನಿರೋಧಂ ಪ್ರವದಂತಿ ಯಸ್ಯ ಸ ಬ್ರಹ್ಮವಾದಿನೋ ಹಿ ಪ್ರವದಂತಿ ನಿತ್ಯಂ. ವೇದಾಹಮೇತಂ, ನಾನು ವೇದಾಹಂ ಏತಂ ಅಜರಂ ಪುರ, ನಾನು ತಿಳಿದಿದ್ದೇನೆ ಈ ಪರಮಾತ್ಮನನ್ನ ಅಜರ ಅಂತ ತಿಳಿದಿದ್ದೇನೆ. ಅಜರಾಮರಣ ಸಕಲಾರ್ಥಿ ಶ್ಲೋಕ. ಪುರಾಣಂ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ, ಯಾವಾಗಲೂ ಇದ್ದಾನೆ ಅಂತ ತಿಳಿದಿದ್ದೇನೆ. ಸರ್ವಾತ್ಮಾನಂ, ಸರ್ವರ ಸ್ವಾಮಿ ಅಂತ ತಿಳಿದಿದ್ದೇನೆ. ಸರ್ವಗತಂ ವಿಭೂತ್ವ, ಸರ್ವಗತ ಅಂತ ತಿಳಿದಿದ್ದೇನೆ. ಯಾಕೆ? ವಿಭೂ ವ್ಯಾಪ್ತ. ಜನ್ಮ ನಿರೋಧಂ ವದಂತಿ, ಅವನಿಗೆ ಜನ್ಮ ನಿರೋಧ, ಜನ್ಮ ಇಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ. ದೇವರು ಹುಟ್ಟಿಲ್ಲ, ಆಕಾಶ ಎಂದು ಹುಟ್ಟಿತು ಇಲ್ಲ. ನಮ್ಗೆ ಹುಟ್ಟೋ ದೃಷ್ಟಾಂತನೂ ಕಾಣಿಸುತ್ತೆ, ಹುಟ್ಟಿದ ಪದಾರ್ಥನೂ ಇದೆ. ಗಡಿಗೆ ಮಡಿಕೆ ಎಲ್ಲ ಹುಟ್ಟೋದು ನೋಡ್ತೇವೆ ನಾವು. ಈ ಆಕಾಶ ಹುಟ್ಟಿದ್ ನೋಡಿದ್ದೇವ? ಇಲ್ಲ. ಎರಡೂ ಕೊಡ್ತೇವೆ. ಇದು ಅಪ್ರಾಕೃತ, ಇದು ಪ್ರಾಕೃತ. ಅಲ್ಲ, ಸರ್ವಗತ ಯಾತಕ್ಕೆ? ಬಿಕಾಸ್ ಕೇಪಬಲ್. ಆಕಾಶ ಸರ್ವಗತ ನಮಗೆ ಅರ್ಥ ಆಗಿದೆ. ಜಡವಾಗಿ ಕೇಪಬಲ್ ಅದು. ಪರಮಾತ್ಮ ಏನಾಗಿದ್ದಾನೆ? ಚೇತನವಾಗಿ ಕೇಪಬಲ್. ಅದಕ್ಕೆ ವಿಭು, ಸಮರ್ಥ. ಯಾಕೆ? ಒಂದು ಕಡೆ ಬೇಕಾದ್ರೆ ಇರಬಲ್ಲ, ಅನಂತ ಕಡೆ ಇರಬಲ್ಲ, ಎರಡು ಕಡೆ ಹೊಟ್ಟೆ ಒಂದಿಗೆ ಇರಬಲ್ಲ. ಮತ್ತೆ ದೇವರು ಕೃಷ್ಣ ಈ ದ್ವಾರಕೆಯಲ್ಲಿದ್ದಾರೆ, ಮನೆಯಲ್ಲಿಲ್ಲ, ಹಚ್ಚಿರಾಪುರಕ್ಕೆ ಹೋಗಿದ್ದ, ಅದು ಸರಿ. ಎಲ್ಲ ಕಡೆ ಇದ್ದಾನು ಸರಿ. ದ್ರೌಪದಿ ಗೊತ್ತಿದ್ದರಿಂದ ಅರ್ಥ ಆಯ್ತು, ಗೊತ್ತಿದ್ದವರಿಗೆ ತಿಳಿಯುತ್ತೆ. ವೇದಾಹಮೇತಂ, ಬೆಳಿಗ್ಗೆ ಇವತ್ತು ಡೆಲ್ಲಿಯಲ್ಲಿದ್ದಾರೆ, ಸಾಯಂಕಾಲ ಒಂದು ಮಿಟ್ ಮಾಡಬಹುದು. ಅದೇ ಬೆಳಿಗ್ಗೆ 4 ದಿವಸ ಬರ್ಬೇಕು ನಾವು ಅಂತ ಕೇಳಿದ್ರೆ ಫ್ಲೈಟಲ್ಲಿ ಬರ್ತಾರೆ. ಟೈಮಿಂಗ್ ಸರಿ ಇಲ್ಲ ಅಂದ್ರೆ ಅವ್ರದೇ ಫ್ಲೈಟ್ ಇದೆ, ಗೊತ್ತಾಯ್ತಾ? ಇದೆಲ್ಲ ಸಾಧ್ಯ. ಬಹಳಷ್ಟು ಸುಲಭ. ಇವತ್ತಿನ ನಮಗೆ ಆಧುನಿಕ ಜ್ಞಾನ ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದ್ರೆ, ಶಾಸ್ತ್ರಾರ್ಥ ಮಾಡಿ ಬಹಳ ಉಪಯೋಗಕ್ಕೆ ಬರುತ್ತೆ. ತುಂಬಾ ಜನ ಮಿಸ್ ಮಾಡ್ಕೊಂಡ್ಬಿಡುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಎಷ್ಟೆಂಡ್ ದೇವ್ರ ಬಗ್ಗೆ ಹೋದಲ್ಲ, ದೇವ್ರ ಬಗ್ಗೆ ಕರೆಕ್ಟ್ ಆಯ್ತಲ್ಲ ಅಂತ ಅನಿಸ್ಬೇಕಾವೆ. ನಾಸ್ತಿಕ ಅಂತ ಹೋದ ಎಲ್ಲ ಒಂದ್ ಕಡೆಗೆ, ಇವೆಲ್ಲ ನೋಡ್ತಾ ಬಂದ. ಅದೇ ಇಲ್ಲಿ ನಾವು ದೇವರಲ್ಲಿ ಯಾಕೆ ಒಪ್ಪೋದಿಲ್ಲ ಇದನ್ನ? ಅದೇ ಆಸ್ತಿಕರಾಗ್ಬಿಟ್ಟು ಇಮಿಡಿಯೇಟ್ ಏನಾಗ್ತಾರ ಅವನು? ಆಸ್ತಿಕರಾಗ್ಬಿಟ್ಟು. ಆಫೀಸಲ್ಲಿ ಆಫೀಸರ್ ಇಲ್ಲ, ಕೆಲಸ ಆಗ್ಲಿಲ್ಲ ಅಂತಾರೆ. ಮತ್ತೆ ದೇವರಿಲ್ಲ, ಅನುಗ್ರಹ ಇಲ್ಲ, ಕೆಲಸ ಆಗಲಿಲ್ಲ ಅಂತ ಯಾಕೆ ಅನ್ಬಾರ್ದಾಗಿದ್ರೆ? ಎಲ್ಲಿ ಫೇಲ್ ಆಗುತ್ತೋ ದೇವ್ರ ಬಡಿಸಿ ಬಂದಿಲ್ಲ ಅಷ್ಟೇ. ವ್ಯಾಪ್ತನಾದವ. ಅನೇಕ ಅರ್ಥ ಅದಕ್ಕೆ, ಒಂದರ್ಥ ಅದು. ಹೇಳೋ ಋಷಿ ಹೇಳ್ತಾ ಇರೋ ಮಾತಿನ. ಯಾವ ಋಷಿ ಅಂತ ಅದಕ್ಕೆ ವೇದ ಪುರುಷ ಅಂತ ಕರೀತಾರೆ. ಮಹರ್ಷಿ ಮಾತಾಡ್ತಾರೆ ಅಂತ. ಸೈಕೋ ವರ್ಣ, ದೇವರು ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ, ಅದು ಸರಿನೇ. ಜನ್ಮ ನಿರೋಧಂ ವದಂತಿ ಯಸ್ಯ
ಬ್ರಹ್ಮವಾದಿನೋ ಹಿ ಪ್ರವದಂತಿ ನಿತ್ಯ. ಬ್ರಹ್ಮವಾದಿಗಳು ಹೇಳ್ತಾರೆ, ನಿತ್ಯ ಅಂತಲೂ ಹೇಳ್ತಾರೆ. ನಾನು ತಿಳಿದಿದ್ದೇನೆ, ಬ್ರಹ್ಮವಾದಿಗಳ ಅರ್ಥ ಇದು. ನನ್ನ ಬಗ್ಗೆ ತಿಳ್ಕೊಂಡೆಲ್ಲ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಅಲ್ಲಿಗೆ ಅಧ್ಯಾಯ ಮುಗಿತು. ನಾಳೆ 4ನೇ ಅಧ್ಯಾಯ.